ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡವರು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಬೇಗ ಅಂದರೆ 1 ವರ್ಷ ಒಳಗೆ ಆಗುತ್ತೆ. ಆದರೆ ಈ 4,000 ವಾಚ್ ಟೈಮ್ ಇದೆಯಲ್ಲ, ಈ ಒಂದು 4,000 ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಎಲ್ಲ ಯೂಟ್ಯೂಬರ್ ಹೇಗೆ ಮಾಡ್ತಾರೆ ಅಂದರೆ, ಭಾಳ ಜನ ನಾನು ನೋಡಿದ್ದೀನಿ, ಬೇಗ ಕಂಪ್ಲೀಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಲೈವ್ ಸ್ಟ್ರೀಮ್ ಮಾಡ್ತಾರೆ. ಅವರು ಕಂಟೆಂಟ್ ವಿಡಿಯೋ ಬಿಡ್ತಾರೆ, ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡೋದು ಬಿಡ್ತಾರೆ. ಸೀದಾ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಲೈವ್ ಸ್ಟ್ರೀಮ್ ಬರ್ತಾರೆ. ಈ ಒಂದು ಲೈವಲ್ಲಿ ಬಂದಾಗ ಅವ್ರಿಗೆ ವಾಚ್ ಟೈಮ್ ಬೇಗ ಒಂದು ಕಂಪ್ಲೀಟ್ ಆಗುವಂಥ ಚಾನ್ಸ್ ಇರುತ್ತೆ. ಅಂದರೆ ಈಗ ಲೈವ್ ಬಂದಾಗ ಲೈವಲ್ಲಿ ಇದ್ದಾರೆ ಅಂದರೆ ಎಲ್ಲ ಕೂಡ ಚಾಟ್ ಮಾಡ್ತಾರೆ. ಒಂದು 10 ಜನ ಚಾಟ್ ಮಾಡ್ಕೊತಾ ಇದ್ದರು, 1 ತಾಸು, ಒಂದು 2-3 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಆದರೆ ಈ ಒಂದು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಬೇಗ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಮಾನಿಟೇಷನ್ಗೆ ಅಪ್ಲೈ ಮಾಡ್ತೀರಾ. ಆದರೆ ಅಪ್ಲೈ ಆದಮೇಲೆ ನಿಮಗೆ ಅರ್ನಿಂಗ್ ಆಗಬೇಕಲ್ಲ. ಅರ್ನಿಂಗಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್. ಅದು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಹಾಗೆ ನೀವು ಬರೀ ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ಇನ್ನೂ ಕೂಡ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಈಗ ಬೇಗ ಕಂಪ್ಲೀಟ್ ಆಗಲಿ ಎಂದು ನೀವು ಲೈವ್ ಸ್ಟ್ರೀಮ್ ಮಾಡ್ತೀರಾ, ಓಕೆ, ಅದು ನೀವು ಮಾಡಿ, ಪರವಾಗಿಲ್ಲ. ಆದರೆ ಈ ಒಂದು ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ಅಂದರೆ ಈಗ 2 ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಲೈವ್ ಸ್ಟ್ರೀಮ್ ಮಾಡಿ, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬರೀ ಕಂಟೆಂಟ್ ವಿಡಿಯೋ ಅಂದರೆ ಈಗ ಲಾಂಗ್ ವಿಡಿಯೋ, ಈ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೀವು ಬರೀ ಲೈವ್ ಸ್ಟ್ರೀಮಲ್ಲೇ ಮಾಡ್ತೀರಾ ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಹೊರತು ನಿಮ್ಮ ಒಂದು ವಿಡಿಯೋಗೆ ಅಂದರೆ ನಿಮ್ಮ ಒಂದು ಚಾನಲ್ಗೆ ಅರ್ನಿಂಗ್ ಆಗಲ್ಲ ಫ್ರೆಂಡ್. ಅರ್ನಿಂಗ್ ಆಗಬೇಕಂದ್ರೆ ನೀವು ಕಂಟೆಂಟ್ ವಿಡಿಯೋ ಹಾಕಲೇಬೇಕು ಫ್ರೆಂಡ್. ಕಂಟೆಂಟ್ ವಿಡಿಯೋ ಹಾಕಿದರೆ ನಿಮಗೆ ಅರ್ನಿಂಗ್ ಆಗುತ್ತೆ. ಈಗ ಲೈವ್ ಸ್ಟ್ರೀಮ್ ಮಾಡಿ ಅಂತ ತಿಳ್ಕೊಳ್ಳಿ, ಅದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಈಗ ಒಂದು ಲೈವ್ ಸ್ಟ್ರೀಮ್ ಮಾಡಿದ್ರೆ ಆ ಒಂದು ಲೈವ್ ಸ್ಟ್ರೀಮಿಗೆ ಒಂದು 20, 30, 100 ಜನ ನೋಡ್ಕೊಂಡು ತಿಳ್ಕೊಳ್ಳಿ, ಒಂದು 5 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ಒಂದು 2 ದಿನ ಯೂಸ್ ಬರುತ್ತೆ ಆ ಒಂದು ಲೈವ್ ಸ್ಟ್ರೀಮಿಗೆ, ಆವಾಗ ಯೂಸೇ ಬರಲ್ಲ. ಈ ಒಂದು ಲೈವ್ ಸ್ಟ್ರೀಮ್ ವಿಡಿಯೋಗೆ ವ್ಯೂಸ್ ಬರಲ್ಲ, ಇದರಿಂದ ಯೂಸ್ ಇನ್ಕ್ರೀಸು ಆಗೋಲ್ಲ. ಈ ಒಂದು ವಿಡಿಯೋ ನೀವು ಲೈವ್ ಸ್ಟ್ರೀಮ್ ಮಾಡಿರ್ತಿರಲ್ಲ, ಆ ಒಂದು ವಿಡಿಯೋ ವೈರಲ್ಲು ಕೂಡ ಆಗೋಲ್ಲ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ, ನೀವು ಕಂಟೆಂಟ್ ವಿಡಿಯೋ ಮಾಡಲೇಬೇಕು. ದಿನಕ್ಕೆ 2 ಆದರೂ ಮಾಡಲೇಬೇಕು, ಅಥವಾ 1 ಆದರೂ ಕಂಟೆಂಟ್ ವಿಡಿಯೋ ಮಾಡಲೇಬೇಕು. ಇದರಿಂದ ಮಾಡಿದರೆ ಆ ಒಂದು ವಿಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್. ಸರ್ಚಿಂಗ್ ಲಿಸ್ಟಲ್ಲಿ ಕೂಡ ಬರುತ್ತೆ ಆ ಒಂದು ವಿಡಿಯೋ. ಆದರೆ ಈಗ ನಿಮಗೆ ಯೂಸ್ ಬರಲಿಲ್ದಿರ್ಬೋದು ಆ ಒಂದು ವಿಡಿಯೋ. ಆದರೆ ಮುಂದಿನ ದಿನಗಳಲ್ಲಿ ಇದೇ ಒಂದು ವಿಡಿಯೋ 1 ಲಕ್ಷ 2 ಲಕ್ಷ ತನಕ ಕೂಡ ಯೂಸ್ ಆಗುತ್ತೆ. ಅದರಿಂದ ನಿಮ್ಮೊಂದು ಚಾನಲ್ಗೆ 10, 20, 30, $40 ಕೂಡ ದುಡ್ಡು ಅರ್ನಿಂಗ್ ಆಗುತ್ತೆ ಫ್ರೆಂಡ್. ಇದರಿಂದ ನೀವು ಮಿಸ್ ಮಾಡ್ಕೊತೀರಾ ಫ್ರೆಂಡ್. ಬರೀ ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ಈ ರೀತಿ ಕಂಟೆಂಟ್ ವಿಡಿಯೋ ನೀವು ಮಿಸ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ನಿಂಗ್ ಬೇಗ ಆಗಲ್ಲ. ನೀವು ಲೈವ್ ಸ್ಟ್ರೀಮ್ ಮಾಡ್ಕೊತ ಹೋಗಿ ನೀವೇನಾದರೂ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ನೀವು ಆಮೇಲೆ ಕಂಟೆಂಟ್ ವಿಡಿಯೋ ಹಾಕ್ತಾ ಹೋದರೆ ನಿಮಗೆ ತಿಂಗಳಿಗೆ $1-2 ಅಷ್ಟೇ ಕಂಪ್ಲೀಟ್ ಆಗುತ್ತೆ ಹೊರತು ನಿಮಗೆ ಬೇಗ $100 ಕಂಪ್ಲೀಟ್ ಆಗಿ ನೀವು ಫಸ್ಟ್ ಪೇಮೆಂಟ್ ಬೇಗ ತೊಗೊಳೋಕ್ಕೆ ಸಾಧ್ಯ ಆಗಲ್ಲ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಭಾಳ ಜನ ಈ ರೀತಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ಲೈವ್ ಸ್ಟ್ರೀಮ್ ಜೊತೆಗೆ 2 ವಿಡಿಯೋ ಅಥವಾ 1 ವಿಡಿಯೋ ಕಂಟೆಂಟ್ ವಿಡಿಯೋ ಹಾಕಲೇಬೇಕು ಫ್ರೆಂಡ್. ಬರೀ ಲೈವ್ ಸ್ಟ್ರೀಮ್ ಹಾಕೋದ್ರಿಂದ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಹೊರತು ನಿಮ್ಮೊಂದು ಚಾನಲ್ಲೇ ಬೇಗ ಅರ್ನಿಂಗ್ ಆಗಲ್ಲ. ಫಸ್ಟ್ ಪೇಮೆಂಟ್ ಏನಾದರೂ ಬೇಗ ತೊಗೋಬೇಕು ಅಂದರೆ ದಿನಕ್ಕೆ 2 ವಿಡಿಯೋ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್. ಈ ರೀತಿ ಭಾಳ ಜನ ನೋಡಿದ್ದೀನಿ, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಏನನ್ಸಂತೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವಿಡಿಯೋಸನ್ನ ಟೇಕ್ ಕೇರ್, ಬಾಯ್ ಫ್ರೆಂಡ್.